ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪೂರ್ಣಿ, ಸ್ವಲ್ಪ ನನ್ನ ಮಾತು ಕೇಳೆ. ಆಗಲೇ ಹೇಳಿದ್ನಲ್ಲೇ, ಬೇರೆ ಡಾಕ್ಟರ್ ಹತ್ರ ಹೋಗೋಣ, ಇನ್ನೊಂದ್ಸಲ ಟೆಸ್ಟ್ ಮಾಡಿಸೋಣ. ಇವಾಗಂತೂ ಕೈಗೊಬ್ರು ಕಾಲ್ಗೊಬ್ರು ಡಾಕ್ಟ್ರು ಸಿಗ್ತಾರೆ. ಯಾವ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಏನ್ರಿ ಪ್ರಯೋಜನ? ಇಷ್ಟು ದಿನ ಬೆಣ್ಣಿಲ್ ಕೂದಲು ತೆಗ್ದ ಹಾಗೆ ನಾಜೂಕಾಗಿ ಮಾತಾಡಿ ನನ್ನನ್ನ ಯಾಮಾರ್ಸಿದ್ ಸಾಕು. ಪೂರ್ಣಿ, ನನಗೆ ಮಕ್ಕಳಾಗಲ್ಲ ಅಂತ ಹೀಯಾಳಿಸ್ತಿದ್ಯಾ? ಅಲ್ಲ, ಇದು ನಿನಗೆ ಸರಿ ಅನ್ಸತ್ತಾ? ಹೀಗೆಲ್ಲ ಮಾತಾಡ್ಬೋದಾ ನೀನು? ನೋಡಿ, ನಾನ್ ನಿಮ್ಮನ್ನ ಹೀಯಾಳಿಸ್ತಿಲ್ಲ. ನಾನ್ ಎಷ್ಟೇ ಸುಮ್ನಿದ್ರು ನೀವೇ ಬಂದು ನನಗೆ ಹಿಂಸೆ ಮಾಡ್ತಿದ್ದೀರಾ. ನೀವು ಸುಳ್ಳು ಹೇಳಿದ್ದೀನ ನನಗೀಗ್ಲೂ ತಡ್ಕೊಳಕ್ ಆಗ್ತಿಲ್ಲ. ಪೂರ್ಣಿ, ಏನೋ ತಪ್ಪಾಗೋಯ್ತು ಕಣೆ, ಸಾರಿ. ಬೇಕಂದ್ರೆ ನಿನ್ಮೇಲ ನೋಡಿ, ಕಾವೇರಿ ಹೇಳ್ದ ಹಾಗೆ ಕೇಳೋಣ. ಹೇಗೂ ನನ್ನಲ್ಲಿ ಏನೂ ಸಮಸ್ಯೆ ಇಲ್ಲ. ಮಕ್ಕಳಾಗೋದಿಕ್ಕೆ ಬೇಜಾನ್ ದಾರಿಗಳಿದೆ ಅಂತ ಅವಳೇ ಹೇಳಿದಾಳೆ. ಅದನ್ನೆಲ್ಲ ನಾವು ಟ್ರೈ ಮಾಡೋಣ. ಅದಕ್ಕೂ ಮೊದಲು ಅಮ್ಮನ ಹತ್ರನೂ ಕಾವೇರಿ ಹತ್ರನೂ ನೀವು ಸಾರಿ ಕೇಳಿ. ಏನ? ನಾನು ಕಾವೇರಿಗೆ ಸಾರಿ ಕೇಳಬೇಕಾ? ಯಾಕೆ? ನಾನು ಯಾಕೆ ಸಾರಿ ಕೇಳಬೇಕು? ಯಾಕಂದ್ರೆ ನಿಮ್ಮ ಅವಾಂತರಗಳನ್ನೆಲ್ಲ ಪತ್ತೆ ಮಾಡಿದ್ದೆ ಅವಳು. ಅವಳು ನಿಮ್ಮ ನಡವಳಿಕೆ ಬಗ್ಗೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ? ಹೆಜ್ಜೆ ಹೆಜ್ಜೆಗೂ ಅವಳಿಗೆ ಹಿಂಸೆ ಕೊಟ್ಟಿದ್ದೀರಾ. ಒಂದು ಸಾರಿ ಕೇಳ್ಬಿಟ್ರೆ ನಿಮ್ಮ ಮರ್ಯಾದೆ ಏನು ಕಮ್ಮಿ ಆಗಲ್ಲ. ಅದೆಲ್ಲ ಆಗಲ್ಲ. ಅವಳು ಎಲ್ರ ಮುಂದೆ ನನಗೆ ಅವಮಾನ ಮಾಡಿದ್ದಾಳೆ. ನನ್ನ ಮಾನನೇ ಹರಾಜು ಹಾಕಿದ್ದಾಳೆ. ನನ್ನ ವ್ಯಕ್ತಿತ್ವನೇ ಹಾಳು ಮಾಡಿದ್ದಾಳೆ. ಅಂಥೋಳ ಮುಂದೆ ನಾನು ಸಾರಿ ಕೇಳಬೇಕಾ? ನೆವರ್. ನಾನು ಸತ್ತು ಅವಳಿಗೆ ಸಾರಿ ಕೇಳಲ್ಲ. ಸರಿ, ಹಾಗಿದ್ರೆ ನಿಮ್ಮ ಹಠನೇ ಸಾಧಿಸೋದಾದ್ರೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಆದ್ರೆ ನನ್ನನ್ನಂತೂ ಮಾತಾಡಿಸ್ಬೇಡಿ. ಇಲ್ಲ ಅಂದ್ರೆ ನಿಮ್ ದಾರಿ ನಿಮ್ಗೆ, ನನ್ ದಾರಿ ನನ್ಗೆ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಮ್ಮ, ಅಮ್ಮ, ನೈಸ್. ಆದ್ರೆ ಇದನ್ನೆಲ್ಲ ಯಾರು ಕಳ್ಸಿರ್ಬೋದು?
ನನ್ನ ಪ್ರೀತಿಯ ಹುಡುಗಿಗೆ ಪ್ರೀತಿ ಅಂದರೆ ಕೆಲವರಿಗೆ ಭರವಸೆ, ಮತ್ತೆ ಕೆಲವರಿಗೆ ನಂಬಿಕೆ, ಮತ್ತೆ ಕೆಲವರಿಗೆ ಅನುಮಾನ, ಅಂದರೆ ಪೊಸೆಸಿವ್ನೆಸ್. ಆದರೆ ನನ್ನ ಪ್ರಕಾರ ಪ್ರೀತಿ ಎಂದರೆ ಹರಿವ ನದಿಯಂತೆ, ತೆರೆದ ಆಕಾಶದಂತೆ. ಹರಿದಷ್ಟು ಅದು ನಿರ್ಮಲವಾಗುತ್ತದೆ, ತೆರೆದಷ್ಟು ತೆರೆದುಕೊಳ್ಳುತ್ತಲೇ ಇರುತ್ತದೆ. ಅಂದರೆ ನನ್ನ ಪಾಲಿಗೆ ಪ್ರೀತಿ ಎಂದರೆ ಮುಗಿಯದೇ ಇರುವ ಬೆಳಕು, ಆಕಾಶ, ಹರಿಯುತ್ತಲೇ ಇರುವ ನದಿ. ಹಾಗೆ ನೀನು ಇಂತಿ ನಿನ್ನವ. ಯಾರಿದು ಇಷ್ಟೊಂದು ಪೊಯೆಟಿಕ್ ಆಗಿ ಬೇರೆ ಬರೆದಿದ್ದಾರೆ? ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಎಳೆ ಹುಡುಗನ ಹೃದಯ ಬೀಗ ಸೋಲಲಾರದೆ.